ಕೃಷಿಕ ಸಮಾಜಕ್ಕೆ, ಒಕ್ಕೂಟ ಸಂಘಟನೆಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಜವಾನ್, ಜೈ ಜವಾನ್. ಏನೇ ಬರಲಿ, ಏನೇ ಬರಲಿ, ಜೈ ಭೀಮ್, ಜೈ ಭೀಮ್, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಭೀಮ್, ಜೈ ಭೀಮ್, ಜೈ ಸಂವಿಧಾನ್, ಜೈ ಸಂವಿಧಾನ್, ಜೈ ಭಾರತ್. ಜೈ ಭಾರತ್. ಕರ್ನಾಟಕ ರಾಜ್ಯ ಭಾರತೀಯ ಕೃಷಿಕ ಸಮಾಜ ಸಂಘಟನೆ ವತಿಯಿಂದ ಇವತ್ತಿನ ದಿನ ಹುಕ್ಕೇರಿ ತಾಲೂಕಾ ಗ್ರಾಮಸ್ಥರಿಗೆ ಕೈ ಮುಗಿದು ವಿನಂತಿ ಏನಂದರೆ, ನಾವು ರೈತರ ಪರ ವಿದ್ಯುತ್ ಸಲುವಾಗಿ ಕೊರತೆ ಆಗ್ತಾ ಇದೆ ಪ್ರತಿ ಹಳ್ಳಿಯಲ್ಲಿ. ಆ ನಿಟ್ಟಿನಲ್ಲಿ ನಾವು ನಾಳೆ 16 ತಾರೀಕು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಆ ಹೋರಾಟಕ್ಕೆ ನಮ್ಮ ದಲಿತ ಪರ ಸಂಘಟನೆ ಆಗಲಿ ಮತ್ತು ಕನ್ನಡ ಪರ ಸಂಘಟನೆ ಆಗಲಿ, ಕಾರ್ಮಿಕರ ಸಂಘಟನೆ ಆಗಲಿ, ಹಲವಾರು ಸಂಘಟನೆಗಳು ನನಗೆ ಕರೆ ಮಾಡಿ, ನಾವು ಅವರಿಗೆ ಕರೆ ಮಾಡಿ ಹೇಳಿದಾಗ ನಾವು ನಿಮ್ಮ ರೈತರ ಪರವಾಗಿ ಕೆಲಸವನ್ನು ಮಾಡುತ್ತೇವೆ. ಯಾಕಂದರೆ ರೈತ ದೇಶದ ಬೆನ್ನೆಲುಬು, ರೈತರು ಎಲ್ಲರಿಗೆ ಅನ್ನ ಹಾಕೋ ದಾತ. ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ, ಹೋರಾಟವನ್ನು ಹಮ್ಮಿಕೊಂಡ್ರಿ, ನಾವು ರೈತರ ಪರವಾಗಿ ದುಡಿಯೋಣ, ರೈತರಿಗೆ ನ್ಯಾಯ ಕೊಡಿಸೋಣ, ಏನು ಸಮಸ್ಯೆ ಇದೆ ಪರಿಹಾರ ಮಾಡೋಣ ಅಂತ ಹೇಳಿ ನಮ್ಮ ಎಲ್ಲ ಸಂಘಟನೆದವರು ಕೂಡಿ ನಮಗೆ ಬಲಿಷ್ಠ ಶಕ್ತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಆ ಎಲ್ಲ ಸಂಘಟನೆಗಳಿಗೂ ನಾವು ಧನ್ಯವಾದಗಳನ್ನು ಹೇಳುತ್ತಾ, ನಾಳೆ 16 ತಾರೀಕು ಬೆಳಿಗ್ಗೆ 10 ಗಂಟೆಗೆ ಅಡವಿ ಸಿದ್ದೇಶ್ವರ ಮಠದಿಂದ ಪಾದಯಾತ್ರೆ ನಾವು KB ಮುತ್ತಿಗೆ ಹಾಕುವವರೆಗೆ ಪಾದಯಾತ್ರೆ ಇದೆ. ಅಲ್ಲಿಗೆ ನೀವು ಎಲ್ಲ ಗ್ರಾಮಸ್ಥರು ಎಲ್ಲರೂ ಭಾಗವಹಿಸಿ ನಮ್ಮ ಹೋರಾಟವನ್ನು ಜಯಗೊಳಿಸಬೇಕಂತ ಹೇಳಿ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. 16ರಂದು ಭಾರತೀಯ ರಾಜ್ಯ ಕರ್ನಾಟಕ ರಾಜ್ಯ ಭಾರತೀಯ ಕೃಷಿಕ ಸಮಾಜ ನವದೆಹಲಿ ಈ ವತಿಯಿಂದ ಎಲ್ಲ ನಮ್ಮ ರೈತ ಸಂಘಟನೆಗಳು ಎಲ್ಲ ರೈತರ ಸಮಸ್ಯೆಗಳನ್ನು ತಿಳ್ಕೊಂಡು ನಾಳೆ ನಮ್ಮ ಹುಕ್ಕೇರಿಯ ವಿದ್ಯುತ್ ಸಹಕಾರಿ ಸಂಘಕ್ಕೆ ಮುತ್ತಿಗೆಯನ್ನು ಹಾಕಲು ನಮಗೆ ಒಂದು ವಿಚಾರವನ್ನು ಹೇಳಿದರು. ಆ ಕಾರಣದಿಂದ ರೈತರು ಈ ಅವರ ಸಮಸ್ಯೆಗಳಿಗೆ ಸೊಸೈಟಿ ಯಾವುದೇ ರೀತಿಯಾಗಿ ಸ್ಪಂದಿಸ್ತಾ ಇಲ್ಲ. ಅವರ ಸಮಸ್ಯೆಗಳನ್ನು ಏನೋ ಬಂದು ಹೇಳಿದರೂ ಕೂಡ ಅದನ್ನು ಯಾವುದೇ ರೀತಿ ಕಿವಿಗೆ ತೆಗೆದುಕೊಳ್ಳದೆ ಅದನ್ನು ದಿನಾವಧಿ ಬರ್ತಾ ಇದ್ದಾರೆ. ಆ ಕಾರಣದಿಂದ ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು, ರೈತರಿಗೆ ಆದಷ್ಟು ಅನುಕೂಲವನ್ನು ಮಾಡಬೇಕು. ಯಾಕಂದರೆ ರೈತರ ಏನಾದರೂ ಬೆಳೆಗಳನ್ನು ಬೆಳೆದರೂ ಆ ಬೆಳೆಗಳು ಎಲ್ಲ ಸಮಾಜಕ್ಕೆ ಅನುಕೂಲ ಆಗ್ತದೆ. ಯಾಕಂದರೆ ರೈತರ ಬೆಳೆನೇ ಇಲ್ಲ ಅಂತಂದರೆ ನಮಗೆ ಅನ್ನ ಇಲ್ಲ. ಹಾಗಾಗಿ ರೈತರು ನಮ್ಮ ದೇಶದ ಬೆನ್ನೆಲುಬು, ಅವರಿಗೆ ಮೊದಲ ಸಮಸ್ಯೆಯನ್ನು ಬಗೆಹರಿಸಬೇಕು. ಆ ಕಾರಣದಿಂದ ಆ ರೈತರ ಸಮಸ್ಯೆಗೆ ಬಗೆಹರಿಸದೇ ಇದ್ದರೆ ಆ ಕಾರಣಕ್ಕಾಗಿ ನಾವೇನು ಮಾಡ್ತಾ ಇದ್ದೀವಿ, ಎಲ್ಲ ದಲಿತ ಪರ ಸಂಘಟನೆಗಳು, ಜೈ ಕರ್ನಾಟಕ ಸಂಘಟನೆ ಹಾಗೂ ಎಲ್ಲ ನಮ್ಮ ಸಮತಾ ಸೈನಿಕ ದಳ ವತಿಯಿಂದ ಅವರಿಗೆ ರೈತರಿಗೆ ನಾವು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಆ ಕಾರಣದಿಂದ ನಾಳೆ ಎಲ್ಲರೂ 10 ಗಂಟೆಗೆ ಇಲ್ಲಿ ಎಲ್ಲರೂ ಅಡವಿ ಸಿದ್ದೇಶ್ವರ ಮಠದಿಂದ ವಿದ್ಯುತ್ ಸಹಕಾರಿ ಸಂಘ ಹುಕ್ಕೇರಿಯವರಿಗೆ ನಾವು ರ್ಯಾಲಿಯನ್ನು ಮಾಡಿ ಅಲ್ಲಿ ನಮ್ಮ ಏನು ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಅವ್ರ ಮುಂದೆ ಇಟ್ಟು ಅವರ ಸಮಸ್ಯೆಯನ್ನು ಬಗೆಹರಿಸುವವರೆಗೆ ನಮ್ಮ ಹೋರಾಟವನ್ನು ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೀವಿ ಅಂತಂದು ಈ ಮೂಲಕ ತಮ್ಮಲ್ಲಿ ಭಾರತೀಯ ಕೃಷಿಕ ಸಮಾಜಕ್ಕೆ, ಹುಕ್ಕೇರಿ ತಾಲೂಕಾ ರೈತ ಒಕ್ಕೂಟ ಸಂಘಕ್ಕೆ ಜೈ.